ನೋಡಿ ನನಗೇನಿಲ್ಲ, ನಾನು ಮೊದಲೇ ಮದುವೆ ಆವಾಗಲೇ ಹೇಳಿದ್ದೆ. ನನ್ನ ಫೀಲ್ಡ್ ಮೊದಲು ಲೆಕ್ಚರಿಂಗ್ ಇತ್ತು, ಕರೆಕ್ಟಾಗಿ ಮದುವೆ ಆಗೋ ಹೊತ್ತಿಗೆ ನನ್ನ ಕೆಲಸ ಬಿಟ್ಟಿದ್ದು. ಬಿಟ್ಟ ಮೇಲೆ ಇವಳಿಗೆ ಹೇಳಿದೆ ಕೆಲಸ ನಾನು ಬಿಟ್ಟಿದ್ದೀನಿ, ಆದ್ದರಿಂದ ನಾನು ಹೋಗ್ತಾ ಇರೋದೆ ಸ್ಟೇಜು, ಟಿ ವಿ ಶೋ, ಸಿನಿಮಾ ಎಲ್ಲ ಮಾಡ್ತೀನಿ, ಬರೋದು ಲೇಟ್ ಆಗ್ಬೋದು. ಆಮೇಲೆ ಸಿನಿಮಾ ಸೀರಿಯಲ್ ಅಂದಮೇಲೆ ನಿಮ್ಗೆ ಗೊತ್ತು, ಹೆಂಗಸರು ನಮ್ಮ ಪಕ್ಕ ಇರ್ತಾರೆ, ಯಾರೋ ಹೆಂಡ್ತಿ ಕ್ಯಾರೆಕ್ಟರ್ ಮಾಡಿರ್ತಾರೆ, ತಂಗಿ ಕ್ಯಾರೆಕ್ಟರ್ ಮಾಡಿರ್ತಾರೆ, ಇಲ್ಲ ಕೆಲವರು ನಾವು ಬರಬೇಕಾದ್ರೆ ಡ್ರಾಪ್ ತೊಗೊಳಕ್ಕೂ ಪಾಪ ಯಾರೋ ಒಂದು ಲೇಡಿ ಆರ್ಟಿಸ್ಟ್ ಬರ್ಬೋದು, ಅಥವಾ ಕಿಸ್ಸಿಂಗ್ ಸೀನ್ಗಳು ಇರ್ಬೋದು. ಆದ್ದರಿಂದ ಈ ಥರದವೆಲ್ಲ ಇರ್ತವೆ. ಇದನ್ನೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ಅಭಿನಯ ಮಾಡೋರು, ನಮ್ಮದೊಂದು ಕುಟುಂಬ, ಅದು ಅಭಿನಯ ಅಷ್ಟೇ, ಜನಕ್ಕೆ ರಂಜನೆ ಕೊಡೋದು ಬೇರೆ ಎಲ್ಲ, ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ. ಸೋಷಿಯಲ್ ಮೀಡಿಯಾ ಸ್ವಲ್ಪ ನಾನು ಆ್ಯಕ್ಟಿವೇಶನ್ ಕಡಿಮೆ ಮೇಡಮ್. ನಾನು ಇಷ್ಟು ಫಾಲೋವರ್ಸ್ ಬೇಕು, ಅಷ್ಟು ಫಾಲೋವರ್ಸ್ ಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಏನೂ ಮಾಡಲ್ಲ. ನಾನು ಏನು ಎಲ್ಲಾದರೂ ಹೋದರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲ ನಾವೆಲ್ಲ ಹೋಗಿದ್ವಿ, ಇಂಥ ಕಡೆ ಹೋಗಿದ್ವಿ ಅನ್ನೋ ಫೋಟೋಗಳು ಹಾಕೋತೀನಿ. ಇನ್ನು ಮಿಕ್ಕಿದಾಗೆ ನನ್ನ ಸ್ಟೇಜ್ ಶೋ ಪ್ರೋಗ್ರಾಮ್ ಎಲ್ಲ ಕೆಲವರೆಲ್ಲ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹಾಕ್ತಾ ಇರೋದ್ರಿಂದ ನಾನು ಎಲ್ಲೂ ಏನೂ ಹಾಕೋಕ್ಕೆ ಹೋಗಲ್ಲ. ಫಾಲೋವರ್ಸು, ಕಮೆಂಟ್ಸು ಇದ್ರ ಬಗ್ಗೆ ನಾನು ಏನೂ ತಿಳ್ಕೊಳ್ಳಲ್ಲ. ಜನ ಏನು ನೋಡಿ ನನಗೆ ಅನಿಸಿದ್ದನ್ನು ನಾನು ಹಾಕ್ಕೊಳ್ತೀನಿ ಅಷ್ಟೇ. ನಂಗೆ ಫಾಲೋವರ್ಸ್ ಬೇಕು, ವ್ಯೂಸ್ ಬೇಕು ಅಂತ ಹಪಾಯಿಸೋದಿಲ್ಲ. ಜನ ನೋಡಿ ಖುಷಿ ಪಡ್ತಾರೆ ಅಷ್ಟೇ. ಇಲ್ಲ, ಜಾಸ್ತಿ ನಾವು ಅದೆಲ್ಲ ನೋಡೋಕ್ಕೆ ಹೋಗಲ್ಲ. ಅದು ಬೇಡ ಅಂತ ನಾವು ಸುಮ್ಮನೆ ಎಷ್ಟು ಬೇಕಷ್ಟೆ. ಅದೆಲ್ಲಷ್ಟ ಫಾಲೋವರ್ಸ್ ಆಗಲಿ, ಇಲ್ಲ ನಾವು ಏನಾದ್ರು ಕಮೆಂಟ್ ಹಾಕೋದಾಗಲಿ, ಅವೆಲ್ಲ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಎಷ್ಟು ಬೇಕಷ್ಟು ನೋಡ್ಕೊತೀವಿ ಅಷ್ಟೇ. ನೋಡಿ, ನಾವು ಅದು ನಮಗೆ ಹಿರಿಯ ನಟರು ಎಲ್ಲ ಹೇಳಿದ್ದಾರೆ, ನಾವು 7 ಜನ್ಮದ ಪುಣ್ಯ ಮಾಡಿರೋರಂತೆ ನಟರುಗಳು ಅಂದರೆ ನಾವು ಹೋಗ್ತಾ ಇದ್ದರೆ ಪಕ್ಕದಲ್ಲೊಬ್ಬ ಎಷ್ಟೋ ಕೋಟ್ಯಾಧಿಪತಿ ಇರ್ತಾನೆ, ಅವ್ರನ್ನ ಯಾರು ಹೋಗಿ ಮಾತಾಡ್ಸಲ್ಲ, ಸೆಲ್ಫಿ ತಗೊಳ್ಳಲ್ಲ. ಆದರೆ ಒಂದು ಪುಟ್ಟ ಪಾತ್ರ ಮಾಡಿರುವಂಥ ಕಲಾವಿದರುಗಳನ್ನು ನೋಡಿ ಗುರುತಿಸ್ತಾರೆ, ನಗ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಸೆಲ್ಫಿ ತಗೋತಾರೆ. ಇವಾಗ ಮೊದಲು ಆಟೋಗ್ರಾಫ್ ತಗೋತಾಯಿದ್ರು, ಮನೆ ಕರೀತಾರೆ ಬನ್ನಿ ಸರ್ ಅಂತ. ನಮ್ಮನ್ನು ಎಷ್ಟು ಗೌರವಯುತವಾಗಿ ನೋಡ್ಕೊತಾರೆ ಅಂದರೆ ನಮಗೊಂದು ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವ ಕೊಡ್ತಾರೆ. ಇಷ್ಟೆಲ್ಲ ಕೊಟ್ಟಿರುವಂಥ ನಮ್ಮ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿ ದೇವರುಗಳಾಗ್ಬೋದು, ನನ್ನ ಜನರಾಗ್ಬೋದು, ನಮ್ಮ ಹಿತೈಷಿಗಳಾಗ್ಬೋದು, ಬಂಧು ಬಳಗ ಆಗ್ಬೋದು, ಅವರಿಗೆಲ್ಲ ನಾವು ಥ್ಯಾಂಕ್ಸ್ ಹೇಳಿದ್ರೆ ಅದು ಚಿಕ್ಕದು. ಹೃದಯಪೂರ್ವಕವಾಗಿ ಅವ್ರನ್ನೆಲ್ಲ ನಮ್ಮ ಮನಸ್ಸಿನಲ್ಲಿ ಆರಾಧಿಸ್ತೀವಿ, ಪೂಜಿಸ್ತೀವಿ.